ಇಂದು ತಾಲೂಕು ಕಚೇರಿಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ KGF, ವಕೀಲರ ಸಂಘ KGF, ಕಂದಾಯ ಇಲಾಖೆ KGF, ನಗರಸಭೆ KGF, ಶಿಕ್ಷಣ ಇಲಾಖೆ KGF ಹಾಗೂ ಮೇಳ ಮತ್ತು ಅಭಿವೃದ್ಧಿ ಇಲಾಖೆ KGF ಅವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಈ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ತಹಸೀಲ್ದಾರರಾದ ಶ್ರೀಮತಿ ಬಿ ನಾಗವೇಣಿ ಅವರು, ಮುಖ್ಯ ಅತಿಥಿಗಳಾಗಿ ನನ್ನೊಂದಿಗೆ ಆಗಮಿಸಿರುವ ನನ್ನ ಸಹೋದರನ ಎದುರಿಸುಗಳಾದ ಮಂಜುನಾಥ್ ಆರ್ ಸಾಹೇಬ್ರೆ, ಮಂಜು ಸಾಹೇಬ್ರೆ, ವಕೀಲ ಸಂಘದ ಅಧ್ಯಕ್ಷರಾದ SN ರಾಜಗೋಪಾಲೇಗೌಡ ಅವರೇ, ಉಪಾಧ್ಯಕ್ಷರಾದ ಶ್ರೀ ಬಿ ಮಣಿವಣ್ಣನ್ ಅವರೇ, ನಗರಸಭೆಯ ಆಯುಕ್ತರಾದ ಶ್ರೀ ಪವನ್ ಕುಮಾರ್ ಅವರೇ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ಮಂಜುನಾಥ್ ಅರ್ತಿ ಅವರೇ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಶ್ರೀ ರಾಜೇಶ್ ST ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಂತಹ ಹಿರಿಯ ನ್ಯಾಯವಾದಿಗಳೇ, ಜೈನ್ ಶಾಲೆಯಿಂದ ಬಂದಿರುವ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ತಾವೆಲ್ಲ ವಿದ್ಯಾರ್ಥಿನಿಯರೇ, ಅದೇ ರೀತಿ ಪತ್ರಕರ್ತರೇ ಮತ್ತು ಇದೊಂದು ನಾವು ಆಚರಿಸ್ತಾ ಇರೋದು ರಾಷ್ಟ್ರೀಯ ಮತದಾರರ ದಿನಾಚರಣೆ. ತಾವೆಲ್ಲರೂ ಸೇರಿದ್ದು ಒಂದು ರೀತಿಯಿಂದ ಖುಷಿಯಾಗಿದೆ. ಯಾಕಂದರೆ ನಾವೆಲ್ಲ ಕಾರ್ಯಕ್ರಮವನ್ನು ನಾವು ಹಿರಿಯರ ಮುಂದೆ ಮಾಡ್ತಾ ಇದ್ದೀವಿ. ಆದರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳು, ವಿದ್ಯಾರ್ಥಿಯರು ಸೇರಿರುವುದರಿಂದ ಒಂದು ಕಡೆ ಬಂದಿದೆ ಅಂತ ಹೇಳಿದೆ. ಅದಕ್ಕಾಗಿ ನಾನು ತಹಸೀಲ್ದಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದೆ. ತಾವೆಲ್ಲ ಈಗಾಗಲೇ ಕೇಳಿದ ನಾವೊಂದು ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆದರೆ ನನಗನ್ಸುತ್ತೆ ತುಂಬ ಜನರಿಗೆ ಈ ದಿನದ ಬಗ್ಗೆ ಅರಿವೇ ಇಲ್ಲ. ನಾವು ಪ್ರತಿ ವರ್ಷ ಈ ದಿನವನ್ನು ಆಚರಿಸ್ತೇವೆ. ಯಾಕೆ ಆಚರಿಸ್ತೇವೆ, ಇದರ ಉದ್ದೇಶ ಏನು, ಇದರಿಂದ ಏನಾಗಬೇಕು ಜನರಿಗೆ ಅಂತ ಇದರ ಬಗ್ಗೆ ಅರಿವೇ ಇಲ್ಲ. ಅಶ್ವಥ್ ಅವರು ಹೇಳಿದಂಗೆ ಇಂದಿನ ದಿವಸ 1950ರಲ್ಲಿ ನಮ್ಮ ಭಾರತೀಯ ಚುನಾವಣಾ ಆಯೋಗ ಅಸ್ತಿತ್ವದಲ್ಲಿ ಬಂದಿತ್ತು. ಅದಕ್ಕಾಗಿ ನಾವು ಆ ದಿನವನ್ನು ನೆನೆಸಿ ಪ್ರತಿ ವರ್ಷ 25 ಜನವರಿದಂದು ಈ ದಿನವನ್ನು ಆಚರಿಸ್ತೀವಿ. 2011ರಿಂದ ನಾವು ಈ ಆಚರಣೆಯನ್ನು ಪ್ರಾರಂಭಿಸಿದ್ದು ಇಂದಿನವರೆಗೂ ಪ್ರತಿ ವರ್ಷ ಇದೊಂದು ದಿನವನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಈ ದಿನವನ್ನು ನಾವು ಬೇರೆ ಬೇರೆ ಘೋಷವಾಕ್ಯದೊಂದಿಗೆ ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್. ಕನ್ನಡದಲ್ಲಿ ಹೇಗಬೇಕಂತಂದರೆ, ಮತದಾನಕ್ಕಿಂತ ಮಹತ್ವದ್ದು ಏನೂ ಇಲ್ಲ ಮತ್ತು ನಾನು ಕಡ್ಡಾಯವಾಗಿ ನನ್ನ ಮತವನ್ನು ಚಲಾಯಿಸಿದೆ. ಈ ಘೋಷವಾಕ್ಯದೊಂದಿಗೆ ನಾವು ಈ ದಿನ ಆಚರಿಸ್ತಾ ಇದ್ದೇವೆ. ತಾವೆಲ್ಲರೂ ಓದಿದ್ದೀರಾ ಸ್ಕೂಲ್ಸಲ್ಲಿ, ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ಏನು ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗಿದೆ. ಈ ದಿನದ ಮಹತ್ವವನ್ನು ತಿಳ್ಕೊಬೇಕಾದ್ರೆ ಫಸ್ಟ್ ನಾವು ಪ್ರಜಾಪ್ರಭುತ್ವ ಏನು ಅಂತ ತಿಳ್ಕೊಬೇಕಾಗಿದೆ. ನಾವೆಲ್ಲ ಓದಿದ್ದೇವೆ. ಅದು ಒಂದು ಸಾಲಿನಲ್ಲಿ ಹೇಳ್ಬೇಕಂತಂತಂದರೆ, ಪ್ರಜಾಪ್ರಭುತ್ವ ಅಂತಂತಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು, ಅವರೇ ಬಾಸು, ಅವರಿಂದಲೇ ಸರ್ಕಾರ ನಿರ್ಮಾಣವಾಗುವುದು ಮತ್ತು ಸರ್ಕಾರ ನಿರ್ಮಾಣವಾಗಿರೋ ಸರ್ಕಾರ ಆ ಪ್ರಜೆಗಳಿಗೆ ಜವಾಬ್ದಾರರಾಗಿದೆ. ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ಜನರು ಮುಖ್ಯ. ನಾವು ಇದನ್ನು ಬೇರೆ ದೇಶಕ್ಕೆ ಕಂಪೇರ್ ಮಾಡ್ಬೋದು. ನಾವು ಉದಾಹರಣೆಗೆ ತಗೋಬೇಕಾಗಿರೋದು ಚೈನಾ ರಾಷ್ಟ್ರ. ನಾವೆಲ್ಲ ಓದಿದ್ದೀವಿ, ಚೈನಾ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ, ಅದೊಂದು ಕಮ್ಯುನಿಸ್ಟ್ ಸ್ಟೇಟ್. ಅಲ್ಲಿ ಪ್ರಜೆಗಳಿಗೆ ಅಷ್ಟೊಂದು ಮಹತ್ವ ಇಲ್ಲ. ಪ್ರಜೆಗಳಿಗೆ ಸರ್ಕಾರ ಜವಾಬ್ದಾರಿ ಇರಲ್ಲ ಅಲ್ಲಿ. ಅದೇ ರೀತಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರಲ್ಲ. ಸರ್ಕಾರಕ್ಕೆ ಟೀಕಿಸುವಂಥ ಹಕ್ಕು ಇಲ್ಲ ಪ್ರಜೆಗಳಿಗೆ ಅಲ್ಲಿ. ಆದರೆ ನಮ್ಮ ದೇಶಕ್ಕೆ ಬಂದರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಸ್ವಾತಂತ್ರ್ಯ ಇದೆ, ಸರ್ಕಾರವನ್ನು ಟೀಕಿಸುವ ಹಕ್ಕಿದೆ, ಸರ್ಕಾರ ಪ್ರಜೆಗಳಿಗೆ ಜವಾಬ್ದಾರಿ ಇದೆ. ಯಾಕಂತಂದರೆ ಸರ್ಕಾರ ನಿರ್ಮಾಣವಾಗೋದು ಪ್ರಜಾಪ್ರಭುತ್ವ ದೇಶದಲ್ಲಿ ಜನರಿಂದ.
ಅವರೇ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಾಗ ಜನಪ್ರತಿನಿಧಿಗಳು ಒಂದು ಸರ್ಕಾರ ರಚನೆ ಮಾಡ್ತಾರೆ. ಒಂದು ಪ್ರಜಾಪ್ರಭುತ್ವ ಇರಬೇಕು ಅಂತಂತಂದರೆ ಅಲ್ಲಿ 4 ಮುಖ್ಯ ಲಕ್ಷಣಗಳು ಇರಬೇಕು. ಅದೇನು ಅಂತಂತಂದರೆ, ಒಂದನೇದು ನ್ಯಾಯ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸಬೇಕು. ಅದು ರಾಜಕೀಯ ನ್ಯಾಯ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಸಾಮಾಜಿಕವಾಗಿ. ಎರಡನೇದು ಸ್ವಾತಂತ್ರ್ಯ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ತನ್ನ ವಿಚಾರಗಳನ್ನು ವ್ಯಕ್ತಪಡಿಸುವ, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಸರ್ಕಾರವನ್ನು ಟೀಕಿಸುವ ಹಕ್ಕಿದೆ. ಅದಕ್ಕೂ ಕೆಲವೊಂದು ಲಿಮಿಟೇಷನ್ಸ್ ಇದ್ದಾವೆ, ಆದರೆ ಅದೊಂದು ಅಭಿವೃದ್ಧಿ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬ ಪ್ರಜೆಗೆ. ಮೂರನೇದು ಹೇಳ್ಬೇಕಂತಂತಂದರೆ ಅಪಾರ್ಚುನಿಟಿ, ಅವಕಾಶಗಳು. ಪ್ರತಿಯೊಬ್ಬ ಪ್ರಜೆಗೂ ಸಹ ತನ್ನ ಜೀವನ ನಿರ್ವಹಣೆಗಾಗಿ ಏನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಮಾಡುವ ಅವಕಾಶ ಇದೆ. ಶಿಕ್ಷಣ ಪಡೆಯುವುದು ಆಗಿರ್ಬೋದು, ಇಲ್ಲ ಒಂದು ಉದ್ಯೋಗ ಮಾಡುವುದನ್ನು ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿಯೂ ಅವಕಾಶಗಳಿದೆ. ಇನ್ನೊಂದು ಫ್ರೆಟರ್ನಿಟಿ, ಭಾತೃತ್ವದ ಭಾವನೆ. ನಾವು ಒಂದು ಭೂತಾಯಿಯ ಮಕ್ಕಳು, ನಾವು ಬೇರೆ ಬೇರೆ ಧರ್ಮ ಜಾತಿಗೆ ಸೇರಿದವರಾಗಿರ್ಬೋದು, ಆದರೆ ನಾವು ಒಂದು ದೇಶದ ಪ್ರಜೆಗಳು, ನಾವು ಒಂದೇ ತಾಯಿಯ ಮಕ್ಕಳು. ಇದೊಂದು ಭಾತೃತ್ವದ ಭಾವನೆ ನಮ್ಮಲ್ಲಿ ಇರಬೇಕಾಗುತ್ತೆ. ಇದೊಂದು 4 ಲಕ್ಷಣಗಳನ್ನು ನಾವು ಕೂಡಿಸಿದರೆ ಒಂದು ಪ್ರಜಾಪ್ರಭುತ್ವ ನಿರ್ಮಾಣವಾಗುತ್ತದೆ. ಈ ವ್ಯವಸ್ಥೆಯನ್ನು ನಾವು ನಮ್ಮ ದೇಶದಲ್ಲಿ ಅಳವಡಿಸಿಕೊಂಡಿದ್ದೇವೆ. ನಾನು ಹೇಳಿದೆ ಅಲ್ಲ, ಇದೊಂದು ತುಂಬ ಮುಖ್ಯವಾದ ಕಾರ್ಯಕ್ರಮ. ವಿಶೇಷವಾಗಿ ತಮ್ಮೆಲ್ಲರಿಗೂ, ತಾವೆಲ್ಲ ಫಸ್ಟ್ ಟೈಮ್ ವೋಟರ್ಸ್, ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾಕೆ ಇರಬೇಕು ಈ ಚುನಾವಣೆ ಪ್ರಕ್ರಿಯೆ ಅಂತ. ನಾನು ಹೇಳಿದೆ, ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೇವೆ. ಇದಕ್ಕೆ ಒಂದು ದೊಡ್ಡದಾದ ಕಾರಣ ಇದೆ. ಅದೇನು ಅಂತಂತಂದರೆ, ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ನಮ್ಮೆಲ್ಲರಿಗೂ ಗೊತ್ತು. ನಾವು ಓದಿದ್ದೀವಿ. ನಮಗೆ ಯಾವುದೇ ಹಕ್ಕುಗಳು ಇರಲಿಲ್ಲ. ಎಲ್ಲ ಕಡೆ ನಿರ್ಬಂಧಗಳು, ರಿಸ್ಟ್ರಿಕ್ಷನ್ಸ್, ಸ್ವಾತಂತ್ರ್ಯ ಇರಲಿಲ್ಲ, ಅವಕಾಶಗಳು ಇರಲಿಲ್ಲ. ನಮಗೆ ಮೂಲಭೂತವಾಗಿ ಸಿಗಬೇಕಾಗಿದ್ದಂತಹ ಹಕ್ಕುಗಳು ನಮಗೆ ಸಿಕ್ಕಿರಲಿಲ್ಲ. ಅದಕ್ಕಾಗಿ ಸ್ವಾತಂತ್ರ್ಯ ಬಂದ ತಕ್ಷಣ ನಾವು ಫಸ್ಟು ಕೆಲಸ ಏನು ಮಾಡಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡು ಒಂದು ಉತ್ತಮವಾದ ಸಂವಿಧಾನವನ್ನು ರಚನೆ ಮಾಡಿ ನಮಗೆ ನಾವು ಅಳವಡಿಸಿಕೊಂಡಿದ್ದೇವೆ. ಸಂವಿಧಾನ ಪ್ರಕಾರ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಇದೆ, ಸಮಾನ ಅವಕಾಶಗಳು ಇವೆ, ಎಲ್ರಿಗೂ ಸ್ವಾತಂತ್ರ್ಯ ಇದೆ, ಮತ್ತು ಎಲ್ಲರೂ ಭಾತೃತ್ವದ ಭಾವನೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಇದೊಂದು ಉತ್ತಮವಾದ ಸಂವಿಧಾನ. ನಮ್ಮದು ದೇಶದಲ್ಲೇ ಒಂದು ಪ್ರಸಿದ್ಧವಾದ ಉತ್ತಮವಾದ ಸಂವಿಧಾನ. ಈ ಸಂವಿಧಾನವನ್ನು ನಾವು ಹಾಕಿಕೊಂಡು ನಾವೊಂದು ಬಲಿಷ್ಠವಾದ ಪ್ರಜಾಪ್ರಭುತ್ವವನ್ನು ಕಟ್ಟಬೇಕು ಎಂಬ ನಾವು ಕನಸಿಕೊಂಡಿದ್ದೇವೆ ಆವಾಗ. ಆದರೆ ಈಗಿನ ಪರಿಸ್ಥಿತಿ ಏನಾಗಿದೆ ನಾವೆಲ್ಲ ನೋಡ್ಬೋದು. ನಾವು ವಿಶ್ವದಲ್ಲೇ ನಮ್ಮದೇ ದೇಶ ದೊಡ್ಡದಾದ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೇವೆ. ಆದರೆ ಇಂದಿನ ದಿವಸ ನಾವು ಪ್ರಜೆಗಳು ಆಗಲು ಅರ್ಹರಿದ್ದೇವೆ ಅನ್ನೋದಿಲ್ಲ. ನಮಗೆ ನಾವು ಪ್ರಶ್ನೆ ಹಾಕಬೇಕಾಗಿದೆ. ಯಾಕಂತಂದ್ರೆ ಇವಾಗಿನ ಚುನಾವಣೆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ನಾವು ಅದರಲ್ಲಿ ಹೇಗೆ ಪಾಲ್ಗೊಳ್ತಾ ಇದ್ದೇವೆ, ಅದನ್ನು ನಾವು ವಿಚಾರ ಮಾಡಬೇಕು. ನನ್ನ ಪ್ರಕಾರ ಎರಡು ಪ್ರಕಾರದ ತರಹದ ಜನರನ್ನು ನಾವು ನೋಡ್ಬೋದು ಚುನಾವಣೆ ಪ್ರಕ್ರಿಯೆ. ಒಬ್ಬರು ಚುನಾವಣೆಯಲ್ಲಿ ಭಾಗವಹಿಸೋದೇ ಇಲ್ಲ. ನಾವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯಾವಾಗಲೂ ಒಂದು ಚುನಾವಣೆ ನಡೆದಾಗ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ಬೇರೆ ರಾಜ್ಯದಲ್ಲಿ ಆಗಿರ್ಬೋದು, ಒಂದು ಲೋಕಸಭೆ ಚುನಾವಣೆ ಆಗಿರ್ಬೋದು, ಇಲ್ಲಾಂದರೆ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಎಷ್ಟು ಮಟ್ಟಿಗೆ ವೋಟಿಂಗ್ ಆಗುತ್ತೆ ಅಂತ ನಾವೆಲ್ಲ ನೋಡಿದ್ದೀವಿ. ಒಂದ್ಸಲ ಹೆಚ್ಚಾಗಿರುತ್ತೆ, ಒಂದ್ಸಲ ಕಡಿಮೆ ಆಗಿರುತ್ತೆ. ಅದನ್ನ ಸರಾಸರಿ ಎವರೇಜ್ ತೆಗೆದ್ರೆ 50% ಜನ ಅಷ್ಟೇ ವೋಟ್ ಹಾಕ್ತಾರೆ. ಅದೇನು ಅರ್ಥ ಕೊಡುತ್ತೆ? ನಮ್ಮ ದೇಶದ ಜನಸಂಖ್ಯೆ ಒಂದು ಭಾಗ ಮಾತ್ರ ಚುನಾವಣೆಯಲ್ಲಿ ಭಾಗವಹಿಸುತ್ತೆ, ಇನ್ನೊಂದು ಭಾಗ ಚುನಾವಣೆಯಲ್ಲಿ ಭಾಗವಹಿಸುತ್ತೆ. ನಾವು ನಮ್ಮ ದೇಶ ದೊಡ್ಡದಾದ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಎಷ್ಟೋ ಜನ ಇಂಟ್ರೆಸ್ಟೇ ತೋರಿಸಲ್ಲ, ಸ್ಪೆಷಲಿ ಯಂಗ್ಸ್ಟರ್ಸು. ನಾವು ವೋಟಿಂಗ್ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಲ್ಲ, ವೋಟ್ ಮಾಡಲ್ಲ. ಅದಕ್ಕಾಗಿ ನಾವು ಸರ್ಕಾರಗಳು ಎಂತ ಬರ್ತಾ ಇದ್ದಾವೆ ನಾವೆಲ್ಲ ನೋಡ್ತಾ ಇದ್ದೀವಿ.
ಆ ದಿನ ಎಲ್ಲ ಕಡೆ ರಜೆ ಘೋಷಣೆ ಮಾಡ್ತಾರೆ, ನಿಮಗೆಲ್ಲ ಗೊತ್ತು. ರಜೆ ಇರುತ್ತೆ ಆ ದಿವಸ, ವೋಟಿಂಗ್ ಡೇ ದಿವಸ. ಆದರೂ ಆ ರಜೆಯನ್ನು ರೆಸ್ಟ್ ಮಾಡೋಕ್ಕೆ ಬಳಸ್ಬೇಕು. ಏನೋ ಒಂದು ರಜೆ ಸಿಕ್ಕಿದೆ, ಏನೋ ರೆಸ್ಟ್ ಮಾಡೋಣ ಬಿಡಪ್ಪ, ಏನು ವೋಟಿಂಗ್ ಮಾಡಿದ್ರೆ ಏನಾಗೋದಿದೆ ಅಂತ ನಮ್ಮದು ಮನೋಭಾವನೆ. ಅದು ನಮ್ಮೆಲ್ಲರಿಗೂ ಗೊತ್ತು, ನಾವೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ ನಮ್ಮ ವೋಟಿನ ಬೆಲೆ ಎಷ್ಟಿದೆ ಅಂತ. ಅದು ಅಮೂಲ್ಯವಾದ ಮತ ಅಂತ ನಾವೆಲ್ಲರಿಗೂ ಗೊತ್ತು. ಉದಾಹರಣೆಗೆ ಹೇಳ್ಬೇಕಂತಂತಂದರೆ, ನಮಗೂ ನಿಮಗೂ ಇರೋದು ಒಂದೊಂದೇ ಓಟು, ನಮ್ಮ ಪ್ರಧಾನಮಂತ್ರಿಗೋ ನಮ್ಮ ರಾಷ್ಟ್ರಪತಿಗೋ ಇರೋದು ಒಂದೇ ಓಟು. ಅದನ್ನು ನಾವು ನೋಡಬೇಕು. ನಿಮ್ಮ ಓಟು ವೇಸ್ಟ್ ಅಂತ ಅರ್ಥ ಮಾಡ್ಕೋಬಾರ್ದು. ಅದೊಂದು ಅಮೂಲ್ಯವಾದ ಓಟು, ತಾವೆಲ್ಲರೂ ಚಲಾಯಿಸಬೇಕು. ಆದರೆ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನ ಓಟೇ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ ನಮ್ಮಲ್ಲಿ ಕಂಪಲ್ಸರಿ ಮಾಡಿಲ್ಲ, ಕಂಪಲ್ಸರಿ ಅಂತ ಹೇಳಿ ವೋಟಿಂಗನ್ನು ಡಿಕ್ಲೇರ್ ಮಾಡಿಲ್ಲ. ನಾವು ಈ ಸಂದರ್ಭದಲ್ಲಿ ಒಂದು ಉದಾಹರಣೆಗೆ ಆಸ್ಟ್ರೇಲಿಯಾ ದೇಶವನ್ನು ತಗೋಬಹುದು. ಆಸ್ಟ್ರೇಲಿಯಾ ದೇಶದಲ್ಲಿ ಮತದಾನ ಕಡ್ಡಾಯವಾಗಿದೆ, ಕಂಪಲ್ಸರಿ ಆಗಿದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ವೋಟಿಂಗ್ ಮಾಡ್ತಾರೆ. ಮತ್ತು ಯಾರು ಮಾಡಲ್ಲ ಅವ್ರನ್ನ ಹಂಗೆ ಬಿಡಲ್ಲ ಸರ್ಕಾರ. ಕಾರಣ ಕೇಳುತ್ತೆ, ಯಾಕೆ ವೋಟಿಂಗ್ ಮಾಡಿಲ್ಲ ನೀವು ಅಂತೇಳಿ. ಅದಕ್ಕೆ ಸೂಕ್ತವಾದ ಕಾರಣ ಕೊಡಬೇಕಾಗುತ್ತೆ. ಆ ಒಳ್ಳೆಯ ಸೂಕ್ತವಾದ ಕಾರಣ ಕೊಟ್ಟರೆ ಅವರು ಬಚಾವ್ ಆಗ್ತಾರೆ. ಇಲ್ಲ ಅಂತಂದ್ರೆ ಅದಕ್ಕೂ ಪನಿಷ್ಮೆಂಟ್ ಇದೆ. ಈ ತರ ಕಾನೂನು ಇರೋದ್ರಿಂದ ಅಲ್ಲಿ ನಾನು ಓದಿದ ಪ್ರಕಾರ 90% ವೋಟಿಂಗ್ ಆಗುತ್ತೆ. ನಮ್ಮ ದೇಶ ದೊಡ್ಡದಾದ ಪ್ರಜಾಪ್ರಭುತ್ವ, ಆದರೆ ಇಲ್ಲಿ ಆಗೋದು 50% ಅಷ್ಟೇ. ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಗೋದು 90%. ಎಲ್ಲರೂ ಮಾಡ್ತಾರೆ. ಕೆಲವೊಬ್ರು ಅನಾನುಕೂಲದಿಂದ ಏನೋ ಕಾರಣಾಂತರಗಳಿಂದ ವೋಟಿಂಗ್ ಮಾಡಲ್ಲ, ಆದರೆ ಅವ್ರನ್ನೂ ಬಿಡಲ್ಲ. ಹಾಗೆ ಅವರು ಕಾರಣ ಕೊಡಬೇಕಾಗುತ್ತೆ. ನನಗನ್ಸುತ್ತೆ ಆ ಥರ ರೂಲು ನಮ್ಮಲ್ಲಿ ಇರಬೇಕಾಗಿತ್ತು ನಮ್ಮ ದೇಶದಲ್ಲಿ. ಆವಾಗ ಮಾತ್ರ ನಾವು ಕಡ್ಡಾಯವಾಗಿ ವೋಟಿಂಗ್ ಮಾಡ್ತಿದ್ವಿ ಅಂತ. ಇದೊಂದು ಭಾಗ ವೋಟಿಂಗ್ ಮಾಡದೇ ಇರೋದು. ಇನ್ನೊಂದು ಭಾಗ ವೋಟಿಂಗ್ ಮಾಡೋರು. ನಾವು ತುಂಬ ಈಸಿಯಾಗಿ ತೊಗೊಂಡಿದ್ದೇನೆ ವೋಟಿಂಗನ್ನು. ಅದರ ಮಹತ್ವವನ್ನು ನಾವು ತಿಳ್ಕೊಳ್ತಾ ಇಲ್ಲ. ಏನೋ ಒಂದು ವೋಟ್ ಮಾಡ್ತೀವಿ, ಏನಾಗೋದಿದೆ ನಮ್ಮಿಂದ. ನೀವು ಎಲ್ಲ ಉದಾಹರಣೆಗಳನ್ನು ಕೇಳಿರ್ಬೋದು. ನಾನು ಲಾಸ್ಟ್ ಟೈಮ್ ಮಕ್ಕಳಗೂಡಲ್ಲಿ ಇದ್ದಾಗ ಅಲ್ಲಿ ಒಬ್ಬರು ನನ್ನ ಜೊತೆಗೆ ನನ್ನ ಕಲೀಗಿದ್ದರು, ಒಬ್ಬ ಜಡ್ಜ್ ಇದ್ದರು. ಅವರು ಚಾಮರಾಜಪೇಟೆಯವರು. ಅವರು ಭಾಷಣ ಮಾಡುವಾಗ ಏನಾದ್ರು ಹೇಳ್ತಿದ್ರು ಅವರು ಇಂಥ ಕಾರ್ಯಕ್ರಮದಲ್ಲಿ. ಒಂದು ಚುನಾವಣೆಯಲ್ಲಿ, ಅಲ್ಲಿ ವಿಧಾನಸಭೆ ಚುನಾವಣೆ ಇರಬೇಕು, ಆ ಟೈಮಲ್ಲಿ ಒಂದೇ ಒಂದು ಓಟದಿಂದ ಸೋತಿದ್ರು. ನನಗೆ ನೆನಪಿಲ್ಲ ಅವ್ರ ಹೆಸರು. ಅದು ಒಂದೇ ಓಟದಿಂದ ಅವ್ರು ಸೋತಿದ್ರು. ಅದಕ್ಕೂ ಮುಂಚೆ ಅವರು 3-4 ಸಲ ಗೆದ್ದು ಬಂದಿದ್ರು. ಸಂತೆಮಾರಳ್ಳಿ ಕೃಷ್ಣಮೂರ್ತಿ ಅವ್ರು ಒಂದು ಓಟದಿಂದ ಸೋತಿದ್ದು. ನಂತರ ಯಾವಾಗಲೂ ಅವರು ಆಯ್ಕೆ ಆಗಿ ಬರಲಿಲ್ಲ. ಅದಾದ್ಮೇಲೆ ನಾವು ಅರ್ಥ ಮಾಡ್ಕೋಬಹುದು ನಮ್ಮ ಓಟಿನ ಬೆಲೆ ಎಷ್ಟಿದೆ ಅಂತ. ಪ್ರತಿಯೊಬ್ಬರು ವೋಟ್ ಮಾಡಬೇಕು. ವೋಟಿಂಗ್ ಮಾಡಿದರೆ ಅದಕ್ಕೆ ಬೆಲೆ ಬರುತ್ತೆ. ನಾವು ಹಂಗೆ ಬಿಟ್ಬಿಟ್ರೆ ಅದಕ್ಕೆ ಏನೂ ಬೆಲೆ ಇರಲ್ಲ. ಹಾಗಾಗಿ ನಾವೆಲ್ಲರೂ ವೋಟ್ ಮಾಡಬೇಕು. ಜೊತೆಗೆ ವೋಟ್ ಮಾಡುವಾಗ ಕೆಲವೊಂದು ಜವಾಬ್ದಾರಿಗಳು ನಮ್ಮ ಮೇಲೆ. ನಾವು ಯಾವ ಅಭ್ಯರ್ಥಿಗೆ ವೋಟನ್ನು ಕೊಡಬೇಕು, ಯಾವ ಅಭ್ಯರ್ಥಿಗೆ ಕೊಡಬಾರ್ದು ಅಂತೇಳಿ ನಮ್ಮ ಮೇಲೆ ಜವಾಬ್ದಾರಿ ಇದೆ. ನಾವು ಯಾರಿಗೆ ಕೊಡ್ತೇವಲ್ಲ ಅಂಥವರಿಂದ ಸರ್ಕಾರ ರಚನೆ ಆಗುತ್ತೆ. ಆದರೆ ಇವಾಗೆಲ್ಲ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಏನು ನಡೀತಾ ಇದೆ. ವೋಟ್ ಇದ್ದದ್ದು ಅಮೂಲ್ಯವಾದದ್ದು ಮತ. ಅದು ನಾವು ಅದಕ್ಕೆ ಬೆಲೆ ಕಟ್ತಾ ಇದ್ದೀವಿ. ಯಾರು ಹೆಚ್ಚು ಬೆಲೆ ಕೊಡ್ತಾರೆ ಅವ್ರಿಗೆ ನಾವು ವೋಟ್ ಕೊಡ್ತಾ ಇದ್ದೀವಿ. ಇದೆಲ್ಲ ನಿಜ ಸ್ಥಿತಿ ಇವಾಗ ನಡೀತಾ ಇರೋದು. ರಾಜಕೀಯ ಪಕ್ಷಗಳು ಸಹ ನಮ್ಮನ್ನು ಕೊಂಡುಕೊಳ್ಳುವ ಸಾಮಗ್ರಿಗಳಂತೆ ಮಾಡಿಬಿಟ್ಟಿದ್ದಾರೆ. ಅವರು ಆಫರ್ ಕೊಡ್ತಾರೆ, ಇಷ್ಟು ನಾವು ಕೊಡ್ತೀವಿ, ಅವರು ಇಷ್ಟು ಕೊಟ್ಟರೆ ನಾವು ಇಷ್ಟು ಕೊಡ್ತೇವೆ. ನಾವು ಆಸೆಗೆ ಬಲಿಯಾಗ್ತೇವೆ. ಅವ್ರ ದುಡ್ಡು ಮತ್ತು ಜಾತಿ ಆಧಾರದ ಮೇಲೆ ಒಂದು ವ್ಯವಸ್ಥೆ ನಡೀತಾ ಇದೆ ಇವಾಗ. ನಾವು ಏನು ಮಾಡ್ತೀವಿ, ದುಡ್ಡು ಕೊಟ್ಟವ್ರಿಗೆ ವೋಟ್ ಕೊಡ್ತೀವಿ. ಇಲ್ಲ ಆದರೆ ನಮ್ಮ ಜಾತಿಯವರು ಯಾರಿದ್ದಾರೆ ನೋಡಿ, ನಮ್ಮ ಧರ್ಮದವರು ಯಾರಿದ್ದಾರೆ ನೋಡಿ, ಅವ್ರಿಗೆ ವೋಟ್ ಕೊಡೋಣ ಅಂತ ಹೇಳಿ ಒಂದ್ಸಲ ವೋಟ್ ಮಾಡ್ತೀವಿ ನಮ್ಮ ಜಾತಿಯವರಿಗೆ. ಇಲ್ಲ ದುಡ್ಡು ತೊಗೊಂಡು ಆದರೆ 5 ವರ್ಷ ನಾವು ಅವ್ರನ್ನ ಟೀಕಿಸ್ತಾ ಹೋಗ್ತೀವಿ. ಏನೂ ಕೆಲಸ ಮಾಡಿಲ್ಲ, ಏನೂ ಆಗ್ತಾ ಇಲ್ಲ, ಇವರಿಂದ ಏನೂ ಪ್ರಯೋಜನ ಇಲ್ಲ. ಇದನ್ನು ನಾವು ವೋಟ್ ಕೊಡುವಾಗ ಯೋಚನೆ ಮಾಡಿದ್ವಿ. ನಾವು ಯಾರಿಗೆ ಕೊಡಬೇಕು,
ಎಂಥ ಅಭ್ಯರ್ಥಿಗೆ ನಾವು ಓಟ್ ಕೊಡಬೇಕಂತ ನಾವು ಯೋಚನೆ ಮಾಡ್ತೀವಿ. ಮೊದಲು ಕ್ರಿಮಿನಲ್ ರಿಪ್ರೆಸೆಂಟೇಟಿವ್ಸ್ ಲೀಡರ್ಸ್ಗಳ ಸಂಖ್ಯೆ ಎನಿಸ್ಬೋದಾಗಿತ್ತು, ಬೆಳಗ್ಗೆ ಅಷ್ಟು ಇರ್ತಿತ್ತು. ಆದರೆ ಇವಾಗ ನಾವು ನೋಡ್ತಾ ಇದ್ದೀವಿ ಕ್ರಿಮಿನಲ್ಸೇ ಜಾಸ್ತಿ ಆಗಿದೆ. ಒಳ್ಳೆ ಜನಪ್ರತಿನಿಧಿಗಳು ಅವ್ರ ಸಂಖ್ಯೆ ಇರೋದು ತುಂಬ ಕಡಿಮೆ. ಅಂಥವ್ರು ಬಂದು ಸರ್ಕಾರ ನಡೆಸ್ತಾ ಇದ್ದಾರೆ. ಸಮಾಜದಲ್ಲಿ ಶಾಂತಿ ವ್ಯವಸ್ಥೆ ಕಾನೂನನ್ನು ಕಾಪಾಡುವ ಜವಾಬ್ದಾರಿ ಅವ್ರ ಕೈಯಲ್ಲಿ ಹೋಗ್ತಾ ಇದೆ. ಯಾರು? ಕ್ರಿಮಿನಲ್ಸ್. ನಾವು ಅವರಿಂದ ಏನು ಅಪೇಕ್ಷಿಸಬಹುದು? ಇದಕ್ಕೆಲ್ಲ ಜವಾಬ್ದಾರಿ ನಾವೇ. ಮಕ್ಕಳು ಸೇರಿದ್ದೀರಾ, ಇವೆಲ್ಲ ಅರ್ಥ ಮಾಡ್ಕೊಳ್ತಾರೆ. ನಾವು ಯಾರಿಗೆ ಓಟ್ ಕೊಡ್ತಾ ಇದ್ದೇವೆ, ಅವ್ರು ಯಾರು, ಏನು ಮಾಡಿದಾರ, ಅವ್ರ ಬ್ಯಾಕ್ಗ್ರೌಂಡ್ ಏನು ಮಾಡಬಹುದು ನಮಗೆ ಅವರು ಸಮಾಜಕ್ಕೆ ಅಂತ ನಾವು ಇವಾಗ ಜನಪ್ರತಿನಿಧಿಗಳು ಜೈಲಿಗೆ ಹೋಗಿ ಬರ್ತಾರೆ. ಅದು ನಾವೇನು ಮಾಡ್ತೀವಿ, ಅವರೇನೋ ಸ್ವಾತಂತ್ರ್ಯ ಹೋರಾಟಗಾರನಂತೆ ಅವ್ರನ್ನ ಬೆಂಬಲಿಸ್ತೀವಿ, ಅಂಥವ್ರನ್ನೇ ನಾವು ಹೊಗಳ್ತೀವಿ. ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಆಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ನಾವು ವೋಟನ್ನು ಚಲಾಯಿಸುವಾಗ ತುಂಬ ಜಾಗರೂಕವಾಗಿ ಇರಬೇಕಾಗುತ್ತೆ. ಅದಕ್ಕಾಗಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ ಯುವ ಜನರಲ್ಲಿ ಮತದಾನದ ಬಗ್ಗೆ ವೋಟಿಂಗ್ ಮಾಡೋಕ್ಕೆ ಉತ್ತೇಜನ ನೀಡುವುದು, ಅದರ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀವಿ. ನಾವು ಸರಿಯಾಗಿ ನಮ್ಮ ವೋಟನ್ನು ಚಲಾಯಿಸಲಿಲ್ಲ ಅಂತಂದರೆ ಒಳ್ಳೆಯ ಸರ್ಕಾರ ಬರಲ್ಲ. ಅದನ್ನು ನಾವೇ ಅನುಭವಿಸಬೇಕಾಗುತ್ತೆ 5 ವರ್ಷ. ನಾನು ಹೇಳೋದು, ನೀವು ಯಾರಿಗಾದ್ರೂ ವೋಟ್ ಕೊಡಿ, ಅದು ನಿಮ್ಮಿಂದ ಹಕ್ಕು. ಆದರೆ ಆ ವ್ಯಕ್ತಿ ಯಾರು ಅಂತ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅದನ್ನು ವೋಟ್ ಕೊಡಿ. ಬೇರೆಯವರಿಂದ ಅಭಿಪ್ರಾಯ ತಗೊಳ್ಳಿ, ಯಾರು ಹೇಗೆ ಏನು ಮಾಡ್ತಾರೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಆದರೆ ತೀರ್ಮಾನ ನಿಮ್ಮದೇ ಇರಲಿ. ನೀವು ಯಾರಿಗೆ ಕೊಡಬೇಕು ಅಂತ ಅನಿಸುತ್ತೆ ಅಲ್ಲ, ಅವ್ರಿಗೆ ವೋಟ್ ಕೊಡಿ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರಿದ್ದೀರ. ನಿಮ್ಗೊಂದು ಇನ್ನೊಂದು ಮಾತು ಹೇಳ್ತೇನೆ. ನಾನು ಸಮಾಜದಲ್ಲಿ ಒಪಿನಿಯನ್ ಹೇಗಿದೆ ಅಂತಂತಂದರೆ, ಹೆಣ್ಮಕ್ಳು ತಮ್ಮ ತಲೆನೇ ಓಡಿಸಲ್ಲ, ಗಂಡು ಮಕ್ಕಳು ಯಾರಿಗೆ ಹೇಳ್ತಾರಲ್ಲ ಅವರಿಗೆ ಓಟ್ ಕೊಡ್ತಾರೆ. ಈ ಥರ ಒಪಿನಿಯನ್ ಇದೆ ಸಮಾಜದಲ್ಲಿ. ನಿಮಗೂ ಅಂತಿರ್ಬೋದು, ಮನೆಯಲ್ಲಿ ದೊಡ್ಡವರು ಯಾರಿಗೆ ಹೇಳ್ತಾರಲ್ಲ ಅವ್ರಿಗೆ ನೀವು ಓಟ್ ಕೊಡಿ. ನಮ್ಮ ದೇಶದಲ್ಲಿ ಮಹಿಳಾ ಜನಪ್ರತಿನಿಧಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಅದಕ್ಕೂ ಕಾರಣ ನಾವು ಸರಿಯಾಗಿ ಮಹಿಳಾ ಜನಪ್ರತಿನಿಧಿಗಳಿಗೆ ಓಟ್ ಕೊಡಲ್ಲ, ಕೈಗೆ ಮಾಡಿ ತರಲ್ಲ. ಅದಕ್ಕಾಗಿ ಹೆಣ್ಮಕ್ಳು ನೀವು ಅಷ್ಟೇ ಬೇರೆಯವ್ರ ಜೊತೆ ಕಡೆಯಿಂದ ಸಲಹೆ ಪಡ್ಕೊಳ್ರಿ, ಅವ್ರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳಿ. ಅದ್ರ ಕೊನೆಗೆ ಯಾರಿಗೆ ಓಟ್ ಕೊಡಬೇಕಲ್ಲ, ನಿಮ್ಗೆ ಯಾರಿಗೆ ಕೊಡ್ಬೇಕಂತ ಅನ್ಸುತ್ತೆ ಅವ್ರಿಗೆ ಕೊಡಿ. ಇವಾಗ ಸ್ಟೂಡೆಂಟ್ಸ್ ಆಗಿದ್ದೀರಾ, ಮುಂದೆ ಇಲ್ಲಿದ್ದೀರಾ, ಮುಂದೆ ಹೈಯರ್ ಎಜುಕೇಷನ್ಗೆ ಇಲ್ಲ ಜಾಬಿಗಾಗಿ ಇಲ್ಲ ಮದುವೆ ಮಾಡಿಕೊಂಡು ಬೇರೆ ಕಡೆ ಹೋಗ್ತೀರಾ. ಆವಾಗ ಇಲ್ಲಿ ಬರ್ತೀರಾ ರಜೆ ದಿವಸಗಳಲ್ಲೆಲ್ಲ, ಜಾಬಿಗೆ ಅದು ಹೋದಾಗ ರಜೆ ದಿನಗಳಲ್ಲೆಲ್ಲ ಬರ್ತೀರಾ. ಬಂದು ಏನು ನೋಡ್ತೀರಾ? ಏನೂ ಸುಧಾರಣೆ ಆಗಿಲ್ಲ, ಏನೂ ಅಭಿವೃದ್ಧಿ ಆಗಿಲ್ಲ. ರೋಡ್ಗಳು ಹಂಗೆ ಇದ್ದಾವೆ, ಆ ಹಾಸ್ಪಿಟಲ್ ಹಂಗೆ, ಆ ಸ್ಕೂಲ್ಸು ಹಂಗೆ. ಇದಕ್ಕೆ ಕಾರಣ ಯಾರು? ನಾವೇ. ನಾವು ಸರಿಯಾಗಿ ನಮ್ಮ ವೋಟನ್ನು ಚಲಾಯಿಸಿಲ್ಲ, ಒಳ್ಳೆ ಸರ್ಕಾರವನ್ನು ನಾವು ಆಯ್ಕೆ ಮಾಡಿ ತಂದಿಲ್ಲ. ಅದಕ್ಕಾಗಿ ನಾವು ಇದನ್ನು ಎಲ್ಲ ಅನುಭವಿಸಬೇಕಾಗಿದೆ. ಇವಾಗ ಇಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಇಲೆಕ್ಷನ್ 2 ತಿಂಗಳೇ ಬಂದ್ಬಿಡುತ್ತೆ. ಇವಾಗೆಲ್ಲ ಪ್ರಚಾರ ಎಲ್ಲ ಸ್ಟಾರ್ಟ್ ಆಗುತ್ತೆ. ದೊಡ್ಡ ದೊಡ್ಡ ಆಸೆಗಳನ್ನು ತೋರಿಸ್ತಾರೆ. ನಾವು ಇದನ್ನು ಕೊಡ್ತೀವಿ, ಅದನ್ನು ಕೊಡ್ತೇವೆ, ಫ್ರೀಯಾಗಿ ಕೊಡ್ತೇವೆ, ಇಷ್ಟು ದುಡ್ಡು ಕೊಡ್ತೇವೆ, ಆ ಸಾಮಾನು ಈ ಸಾಮಾನು ಕೊಡ್ತೇವೆ. ಅದು ನಾವು ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದು, ಇದೆಲ್ಲ ಅವರು ಕೊಡೋದು ಅವರ ಸ್ವಂತ ಜೇಬಿನಿಂದ ಅಲ್ಲ, ಅದು ನಮ್ಮದೇ ದುಡ್ಡದು. ನಾವು ಟ್ಯಾಕ್ಸ್ ಆಗಿ ಕಟ್ಟಿರೋ ದುಡ್ಡನ್ನೇ ಅವರು ಖರ್ಚು ಮಾಡಿ ನಮಗೆ ಕೊಡೋದು. ಅವರೇನು ತಮ್ಮ ಕಿಸೆಯಿಂದ ತಮ್ಮ ಜೇಬಿನಿಂದ ಏನೂ ಕೊಡಲ್ಲ. ಅದೇನಾದರೂ ಯಾರು ಜಾಸ್ತಿ ಕೊಡ್ತಾರಲ್ಲ ಅಷ್ಟು ಬರೀ ನಮ್ಮ ಮೇಲೆ ಬೀಳು, ನಮ್ಮ ಮೇಲೆ ಜಾಸ್ತಿ ಟ್ಯಾಕ್ಸ್ ಆಗುತ್ತೆ. ಡೈರೆಕ್ಟ್ ಟ್ಯಾಕ್ಸಸ್ಸು ಬಹುಶಃ ತುಂಬ ಜನ ಕಟ್ಟಲ್ಲ, ಆದರೆ ಇಂಡೈರೆಕ್ಟ್ ಟ್ಯಾಕ್ಸು ನಾವೆಲ್ಲ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ತೇವಲ್ಲ ಅದರ ಮೇಲೆ ತುಂಬ ಟ್ಯಾಕ್ಸ್ ಆಗ್ತದೆ. ಅದಕ್ಕೆ ಬೆಲೆ ಏರಿಕೆ ಆಗೋದು. ಅವರೆಲ್ಲ ಫ್ರೀಯಾಗಿ ಕೊಡ್ತಾರಂತ ನಾವು ತಗೋತೀವಿ, ಆದರೆ ಅದು ಹೊರೆ ಬೀಳೋದು ನಮ್ಮ ಮೇಲೆ. ಅದಕ್ಕಾಗಿ ಯಾವುದೇ ಆಸೆಗೆ, ಯಾವುದೇ ಆಫರ್ಗೆ ಬಲಿಯಾಗೋಕೆ ಹೋಗಬೇಡಿ. ಯಾರು ಒಳ್ಳೆ ಅಭ್ಯರ್ಥಿ ಇದ್ದಾರಲ್ಲ, ಯಾರು ನಿಮಗಾಗಿ ಒಳ್ಳೆ ಕೆಲಸ ಮಾಡಬಹುದು ಅಂತ ನಿಮ್ಗೆ ಅನಿಸುತ್ತೆ ಅಲ್ಲ, ಅವರಿಗೆ ಓಟ್ ಕೊಡಿ. ಜಾತಿ ದುಡ್ಡು ಏನೂ ನೋಡೋಕ್ಕೆ ಹೋಗಬೇಡಿ. ಒಳ್ಳೆ ಕ್ಯಾಂಡಿಡೇಟನ್ನು ಆರಿಸಿ ತನ್ನಿ.
ಇನ್ನೊಂದು ವಿಷಯ ಅಂತಂತಂದರೆ, ನೀವು ವೋಟ್ ಕೊಟ್ಟರೆ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡುವ ಅಧಿಕಾರವನ್ನು ಪಡ್ಕೊತೀರ. ಇಲ್ಲ ನೀವು ವೋಟ್ ಮಾಡಲಿಲ್ಲ, ಸರಿಯಾಗಿ ಚಲಾಯಿಸಲಿಲ್ಲ ಅಂತಂದರೆ ಅವರು ಪ್ರಶ್ನೆ ಮಾಡುವ ಅಧಿಕಾರವನ್ನು ಕಳ್ಕೊತೀರ. ನೀವು ವೋಟ್ ಕೊಟ್ಟಿದ್ರೆ ಹೋಗಿ ಕೇಳ್ಬೋದು, ನಾವು ನಿಮಗೆ ವೋಟ್ ಕೊಟ್ಟಿದ್ವಿ ಈ ಕೆಲಸ ಆಗ್ಬೇಕಂತ ಹೇಳಿ, ನೀವು ಇನ್ನೂ ಕೆಲಸ ಮಾಡಿಲ್ಲ ಯಾಕೆ ಅಂತ ನಾವು ಪ್ರಶ್ನೆ ಹಾಕ್ಬೋದು. ಅದು ಯಾವಾಗ ಬರುತ್ತೆ, ನಾವು ವೋಟ್ ಮಾಡಬೇಕು. ಪ್ರತಿಯೊಬ್ಬರು ವೋಟ್ ಮಾಡಿದಾಗ ನಾವು ಅದನ್ನು ಕೇಳ್ಬೋದು. ಹಾಗಾಗಿ ನಾವು ವೋಟಿಂಗ್ ಮಾಡುವಾಗ ಇರೋದರಿಂದ ಒಂದು ಒಳ್ಳೆಯ ಸರ್ಕಾರ ರಚನೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಒಳ್ಳೆಯ ಸರ್ಕಾರ, ಉತ್ತಮವಾದ ಸರ್ಕಾರ ಮಾತ್ರ ಆಯ್ಕೆಯಾಗಿ ಬಂದರೆ ಒಂದು ದೇಶ ಅಭಿವೃದ್ಧಿಗೊಳ್ಳುತ್ತದೆ. ನಾವು ನೆಮ್ಮದಿಯಾಗಿರ್ತೇವೆ. ಪ್ರತಿಯೊಬ್ಬರಿಗೂ ನ್ಯಾಯ, ಅವಕಾಶಗಳು, ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳ್ತೇವೆ. ಹಾಗಾಗಿ ತುಂಬ ಜನ ಯಂಗ್ಸ್ಟರ್ಸ್ ಇದ್ದೀರಾ, ಇದರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು, ಇದರ ಪ್ರಾಮುಖ್ಯತೆಯನ್ನು ನೀವು ತಿಳ್ಕೋಬೇಕು. ನಿಮಗೆಲ್ಲ ಬಹುಶಃ ಇಲ್ಲಿ ಸೇರಿದವರು ಫಸ್ಟ್ ಟೈಮ್ ವೋಟರ್ಸ್ ಅಂತ ಅನ್ಕೋತೀನಿ, ಇನ್ನೂ ಯಾರೂ ವೋಟ್ ಮಾಡಿಲ್ಲ. ಹಾಗಾಗಿ ನೀವು ಯಾವ ರೀತಿಯಾಗಿ ವೋಟ್ ಮಾಡಬೇಕು, ಹೇಗೆ ಮಾಡಬೇಕು, ನಿಮ್ಮದು ವೋಟ್ ವೇಸ್ಟ್ ಆಗ್ದಂಗೆ ನೋಡ್ಕೋಬೇಕಂತ ಒಂದು ಡಿಸ್ಪ್ಲೇ ಮಾಡಿ ಬಹುಶಃ ತೋರಿಸ್ತಾರೆ. ಮಾಡಿದ್ದೀರಾ, ನೋಡ್ಕೊಂಡಿದ್ದೀರಾ ಎಲ್ಲರೂ? ಇನ್ನೊಂದ್ಸಲ ಹೇಗೆ ಮಾಡ್ಬೇಕಂತ ಹೇಳಿ, EVM ಅಲ್ಲಿ ಬಟನ್ ಒತ್ತಬೇಕಾಗುತ್ತೆ, ಆಮೇಲೆ ಒಂದು VVPAT ಇರುತ್ತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಲ್ಲ ಬಹುಶಃ ಯಂಗ್ಸ್ಟರ್ಸ್ ಎಲ್ಲ ಮೊಬೈಲ್